Hello, Namaste. Welcome to my BA Square classes. Let's start another case at shorts, that is defense system in plants. ಸಸ್ಯಗಳು ಯಾವ ರೀತಿಯಾಗಿ ರಕ್ಷಣೆಯನ್ನು ಮಾಡಿಕೊಳ್ತಾವೆ ತಮ್ಮನ್ನು ತಾವು. ನೋಡ್ರಿ, ಏನಂತಂದರೆ ಸಸ್ಯಗಳಲ್ಲಿ ಆ್ಯಕ್ಚುಲಿ ಡಿಫೆನ್ಸ್ ಸಿಸ್ಟಮ್ ನಮ್ಮ ಪ್ರಾಣಿಗಳ ರೀತಿ ಜಾಸ್ತಿ ಏನು ಇರ್ಲಿಕ್ಕೆ ಇಲ್ಲ, ಬಟ್ ಆದರೂ ಸಾಧ್ಯ ಆದಷ್ಟು ಅವು ಮಾಡ್ಕೊಂಡವು. ನೋಡಿ ಯಾಕೆ, ಬಿಕಾಸ್ ಓನ್ಲಿ ಒನ್ ಥಿಂಗ್, ದೇ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅವು ಫಿಸಿಕಲ್ ಆಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಆಗದೇ ಇರೋ ಕಾರಣಕ್ಕಾಗಿ ಅವು ತಾವಿರೋ ಸ್ಥಳದಿಂದನೇ ಕೆಲವೊಂದಿಷ್ಟು ಡಿಫೆನ್ಸ್ ಸಿಸ್ಟಮನ್ನು ಮಾಡ್ಕೊಂಡಿದ್ದವು. ಅವು ಮೂರು ರೀತಿ ಒಳಗೆ ಬರ್ತವೆ. ಏನಪ್ಪ ಅಂತಂದರೆ, ಒಂದನೇದು ಫಿಸಿಕಲ್ ಡಿಫೆನ್ಸಸ್, ನೆಕ್ಸ್ಟ್ ಕೆಮಿಕಲ್ ಡಿಫೆನ್ಸಸ್, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಡೈರೆಕ್ಟ್ ಡಿಫೆನ್ಸಸ್. ಅಂದರೆ ಈ ರೀತಿ ಫಿಸಿಕಲ್ ಆಗಿ ಕೆಲವೊಂದಿಷ್ಟು ಮಾಡಿಫಿಕೇಷನ್ಸ್ಗಳನ್ನು ಸಸ್ಯಗಳು ಕೆಲವೊಂದಿಷ್ಟು ಅಂಗಗಳನ್ನು ಹೊಂದಿದ್ದು ಫಿಸಿಕಲ್ ಆಗಿ ಡಿಫೆನ್ಸ್ ಮಾಡ್ಕೊಳ್ತಾವೆ. ಇನ್ನೂ ಕೆಲವೊಂದಿಷ್ಟು ಸಸ್ಯಗಳು ಕೆಲವೊಂದು ಕೆಮಿಕಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಅದರಿಂದ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ತಾವೆ, ರಕ್ಷಣೆ ಮಾಡ್ಕೊಳ್ತಾವೆ. ಇನ್ನೂ ಕೆಲವೊಂದಿಷ್ಟು ಇಂಡೈರೆಕ್ಟ್ ವೇಸ್ಗಳಿಂದನೂ ಸಹ ಸಸ್ಯಗಳು ತಮ್ಮನ್ನು ತಾವು ಡಿಫೆನ್ಸ್ ಮಾಡ್ಕೊಳ್ತಾವೆ. ಸೊ ಇವುಗಳನ್ನು ಒಂದೊಂದಾಗಿ ಫಿಸಿಕಲ್ಲಾಗಿ ಡಿಫೆನ್ಸ್ ಮಾಡ್ಕೊಳ್ತಕ್ಕಂಥವು ಯಾವ್ಯಾವ ಕೆಮಿಕಲ್ ಪ್ರೊಡಕ್ಷನ್, ಇಂಡೈರೆಕ್ಟ್ ಯಾವ ರೀತಿ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಸದ್ದ. ಫಸ್ಟ್ ಒನ್ ಈಸ್ ಫಿಸಿಕಲ್ ಡಿಫೆನ್ಸಸ್. ಫಿಸಿಕಲ್ ಡಿಫೆನ್ಸಸ್ನಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ 4 ವಿಧದ ಒಂದಿಷ್ಟು ಅಂಗಗಳನ್ನು ಇವು ಮಾಡ್ಕೊಳ್ತಾವೆ ಸಸ್ಯಗಳು. ಫಸ್ಟ್ ಥಾರ್ನ್ಸ್, ಸೆಕೆಂಡ್ ಒನ್ ಟ್ರೈಕೋಮ್ಸ್, ಥರ್ಡ್ ಒನ್ ವ್ಯಾಕ್ಸಿ ಕ್ಯೂಟಿಕಲ್, ಆ್ಯಂಡ್ ಫೋರ್ತ್ ಒನ್ ಎಲ್ಲಿ ಬರೆಯೋಂಪ, ಹಿಯರ್ ಬಾರ್ಕ್. ಸಸ್ಯಗಳು ಏನಪ್ಪ ಅಂದ್ರೆ ಫಿಸಿಕಲಾಗಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಡಿಫೆನ್ಸ್ ಸಿಸ್ಟಮನ್ನು ಯಾವ ರೀತಿ ಅಂದರೆ ಥಾರ್ನ್ಸ್ಗಳಿಂದ, ಟ್ರೈಕೋಮ್ಗಳಿಂದ, ವ್ಯಾಕ್ಸಿಕ್ಯೂಟಿಕಲ್ನಿಂದ, ಬಾರ್ಕ್ನಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ತಾವೆ. ಹಾಗಾದರೆ ಥಾರ್ನ್ಸ್ನಿಂದ ಯಾವ ರೀತಿ, ಥಾರ್ನ್ಸ್ ಆ್ಯಂಡ್ ಸ್ಪೈನ್ಸ್ ಕೂಡ ಯಾವ ರೀತಿ ಅಂತಂದರೆ, ಈ ಥಾರ್ನ್ಸ್ ಮತ್ತು ಸ್ಪೈನ್ಸ್ಗಳು ಈಗದ ಕೆಲವೊಂದು ಸಸ್ಯಗಳು ಎಕ್ಸಾಂಪಲ್ ತೊಗೊಂಡ್ರೆ ಗುಲಾಬಿ ಹೂವು, ಈ ರೀತಿ ದೊಡ್ಡ ಬೇರೆ ಪ್ರಾಣಿಗಳು ಯಾವುದಾದ್ರೂ ಒಂದು ಜೀವ ಅವುಗಳನ್ನು ತಿನ್ಲಿಕ್ಕೆ ಬಂದ್ರೆ ಅಥವಾ ಕಟ್ ಮಾಡ್ಲಿಕ್ಕೆ ಬಂದ್ರೆ ಅದಕ್ಕೋಸ್ಕರ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೋಸ್ಕರನೇ ಇವು ಮುಳ್ಳುಗಳನ್ನು, ಸ್ಪೈನ್ಸ್ ಮತ್ತು ಥಾರ್ನ್ಸ್ಗಳನ್ನು ಹೊಂದಿವೆ. ಅವುಗಳಿಂದ ಅವು ರಕ್ಷಣೆಯನ್ನು ಮಾಡ್ಕೊಳ್ತಾವೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಸ್ಪೈನ್ಸ್ಗಳು, ಥಾರ್ನ್ಸ್ಗಳು ಎದಕ್ಕಪ್ಪ ಅಂದರೆ ಯಾವುದೇ ಪ್ರಾಣಿ ತಿನ್ಲಿಕ್ಕೆ ಬರಬಾರ್ದು ಅಂತ ಮಾಡ್ಕೊಳ್ತಾವೆ. ನೆಕ್ಸ್ಟ್ ಸ್ಪೈನ್ಸ್ಗಳನ್ನು ಎದಕ್ಕಂತಂದರೆ ವಾಟರ್ ಲಾಸ್ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಕ್ಯಾಕ್ಟಸನ್ನು ನಾವು ತೊಗೊಂಡ್ರೆ ವಾಟರ್ ಲಾಸ್ ಅದರಲ್ಲಿ ನೋಡಿರಿ, ಕ್ಯಾಕ್ಟಸ್ದ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಅದು ತುಂಬ ಚಿಕ್ಕ ಮಕ್ಕಳಿಗೋಸ್ಕರ ಆಗಿಬಿಡ್ತದೆ. ಏನಂತಂದರೆ ಅವ್ರು ವಾಟರ್ ಲಾಸ್ ಆಗಬಾರ್ದಂತಲೇ ಇಲ್ಲಿ ಎಲ್ಲ ಎಲೆಗಳೇನಾಗಿರ್ತವೆ, ಸ್ಪೈನ್ಸ್ಗಳಾಗಿರ್ತವೆ. ಅದರದ ಒಂದು ಸ್ಟೆಮ್ನೇ ಏನು ಮಾಡುತ್ತೆ, ಎಲೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಇರಲಿ. ನೆಕ್ಸ್ಟ್ ಈ ಡಿಫೆನ್ಸ್ ಮೋಡಿಗೆ ನಾವು ಬಂದರೆ, ಇಲ್ಲಿ ಥಾರ್ನ್ಸ್ಗಳು ಮತ್ತು ಸ್ಪೈನ್ಸ್ಗಳು ಮೇನ್ಲಿ ಏನು ಮಾಡ್ತಾವಪ್ಪ ಅಂತಂದ್ರೆ, ಬೇರೆ ಯಾವುದೇ ಪ್ರಾಣಿ ಬಂದು ಅದಕ್ಕೆ ಏನು ಹಾನಿ ಉಂಟು ಮಾಡಲಾರ್ದ ಹಾಗೆ ಅವು ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ ಈ ಥಾರ್ನ್ಸ್ ಹೆಲ್ಪ್ ಮಾಡ್ತಾವೆ. ಇನ್ನು ಟ್ರೈಕೋಮ್ಸ್ ಅಂದರೆ ಏನಂತಂದರೆ, ಈಗ ನೀವು ಟೊಮ್ಯಾಟೊ ಸಸ್ಯವನ್ನು ನೋಡಿರ್ಬೋದು. ಟೊಮ್ಯಾಟೊ ಸಸ್ಯವನ್ನು ನೀವು ನೋಡಿದರೆ ಅದರ ಕಾಂಡದ ಮೇಲೆ ಚಿಕ್ಕ ಚಿಕ್ಕ ಬಿಳಿ ಈ ರೀತಿ ಸಸ್ಯದ ಕಾಂಡ ಇದೆ. ಈ ರೀತಿ ಚಿಕ್ಕ ಅಗ್ದಿ ಕೂದಲು ಎಳೆಯ ಹಾಗೆ ಅಷ್ಟು ಥಿನ್ನಾಗಿರ್ತಕ್ಕಂಥ ವೈಟ್ ಕಲರ್ದು
ಏನಪ್ಪ ಅಂದ್ರೆ ಸ್ಟ್ರಕ್ಚರ್ಸ್ ಇರ್ತವೆ, ಅವುಗಳನ್ನು ನಾವು ಟ್ರೈಕೋಮ್ಸ್ ಅಂತ ಕರಿತೀವಿ. ಇವು ಮೇನ್ಲಿ ಎದಕ್ಕಪ್ಪ ಅಂತಂದ್ರೆ ಈಗ ಬಗ್ಸ್ಗಳು, ಸ್ಮಾಲ್ ಬಗ್ಸ್ಗಳು ಅದು ಅವುಗಳನ್ನು ತಿನ್ಲಿಕ್ಕೆ ಬಂದರೆ ಅವುಗಳಿಗೆ ಬಾಯಿಗೆ ಚುಚ್ಚಿ ಅದು ತಿನ್ನೋದನ್ನು ಬಿಡಲಿ ಅನ್ನೋದಕ್ಕೋಸ್ಕರ ಈ ಟ್ರೈಕೋಮ್ಗಳು ಹೆಲ್ಪ್ ಮಾಡ್ತಾವೆ. ಇನ್ನು ನೆಕ್ಸ್ಟ್ ವ್ಯಾಕ್ಸಿಕ್ಯೂಟಿಕಲ್. ಈ ವ್ಯಾಕ್ಸಿಕ್ಯೂಟಿಕಲ್ ಏನಪ್ಪ ಅಂದರೆ ಸಸ್ಯ ಹೆಚ್ಚು ಕಡಿಮೆ ಎಲ್ಲ ಸಸ್ಯದ ಎಲೆಗಳಲ್ಲಿ ಏನಪ್ಪ ಅಂತಂದರೆ ವ್ಯಾಕ್ಸ್ ಇದ್ದೇ ಇರುತ್ತೆ. ಲೈಕ್ ನೋಡಿರಿ, ನಾವು ಸಸ್ಯದ ಒಂದು ಮೇಲ್ಭಾಗವನ್ನು ನಾವು ಇಲ್ಲಿ ನೋಡಿದಾಗ ಇದರ ಒಂದು ಒಂಥರ ಲೈಕ್ ಶೈನಿಂಗ್ ಇರುತ್ತೆ. ದ್ಯಾಟ್ಸ್ ಓನ್ಲಿ ದ ವ್ಯಾಕ್ಸಿಕ್ಯೂಟಿಕಲ್. ಈ ಕ್ಯೂಟಿಕಲ್ ಏನು ಮಾಡುತ್ತೆ, ಏನು ಹೆಲ್ಪ್ ಮಾಡುತ್ತಪ್ಪ ಸಸ್ಯಕ್ಕೆ? ಮೇನ್ಲಿ ನಾವು ಒಂದು ದೊಡ್ಡ ಎಕ್ಸಾಂಪಲ್ ತೊಗೋಬೇಕಂದ್ರೆ ಈ ಲೋಟಸ್ ಪ್ಲ್ಯಾಂಟ್ನಲ್ಲಿ ನೋಡ್ರಿ, ಅದು ನೀರಿನಲ್ಲೇ ಇದ್ರೂ ಸಹ ಅದರದ್ದು ನೀರು ಅದನ್ನು ಕೊಳೆಸೋದಿಲ್ಲ. ಬಿಕಾಸ್ ನಾವು ಒಂದೇ ಹನಿ ಅದ್ರ ಮೇಲೆ ನಾವು ಹೀಗೆ ಬಿಟ್ಟು ನೋಡಿದರೆ ಗೊತ್ತಾಗುತ್ತೆ ಅದು ನೀರು ಅದಕ್ಕೆ ತಾಗದೇ ಓಡಾಡ್ತಿರುತ್ತದು. ಸೊ ಇದರಿಂದ ಏನಪ್ಪ ಅಂತಂದ್ರೆ ಈ ವ್ಯಾಕ್ಸಿಕ್ಯೂಟಿಕಲ್ಗಳು ಸಹ ನಮ್ಮ ಸಸ್ಯಗಳಿಗೆ ಒಂದು ಡಿಫೆನ್ಸ್ ಸಿಸ್ಟಮ್ನಾಗಿ ಹೆಲ್ಪ್ ಮಾಡ್ತಾವು. ನೆಕ್ಸ್ಟ್ ಏನಪ್ಪ ಅಂದರೆ ಬಾರ್ಕ್. ಈ ಬಾರ್ಕ್ ಸಸ್ಯದ ಒಂದು ಕಾಂಡದ ಮೇಲೆ ಇರ್ತಕ್ಕಂಥ ಹೊದಿಕೆ ಇದು. ಈ ದಪ್ಪನೆಯ ಹೊದಿಕೆಯು ಏನು ಮಾಡುತ್ತೆ ಮೇನ್ಲಿ ಅಂತಂದರೆ ವೆದರ್ನಿಂದ, ಪೆಸ್ಟ್ನಿಂದ ಏನು ಮಾಡ್ತದೆ, ರಕ್ಷಣೆ ಮಾಡ್ತದೆ. ಒಂದು ಯಾವುದೇ ಒಂದು ಕಾಲ ಬದಲಾವಣೆ ಆದರೂ ಸಹ ನೋಡ್ರಿ, ಸಸ್ಯದಲ್ಲಿ ಎಲೆಗಳು ಕಾಲಕ್ಕೆ ಉದುರ್ತವೆ, ಹಣ್ಣುಗಳು ಕಾಲಕ್ಕೆ, ಹೂಗಳು ಕಾಲಕ್ಕೆ ಬರ್ತಾವೆ. ಬಟ್ ಬಾರ್ಕ್ ಸ್ಟೆಮ್ ಏನಂತಲ್ಲ ಯಾವಾಗಲೂ ಇರಬೇಕದು. ಲೈಕ್ ಟ್ರೀಸ್ಗಳಲ್ಲಿ ಮೇನ್ಲಿ ಈ ಬಾರ್ಕ್ ಮೇನ್ಲಿ ಕಂಡು ಬರೋದು ಏನಪ್ಪ ಅಂತ ಟ್ರೀಸ್ಗಳಲ್ಲಿ. ಈ ಟ್ರೀಸ್ಗಳು ನೂರಾರು ವರ್ಷಗಳವರೆಗೆ ಬದುಕುವುದರಿಂದ ಅದನ್ನು ಆ ಸ್ಟೆಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಯಾವುದಪ್ಪ ಅಂತಾರೆ ಈ ಬಾರ್ಕು. ಇಷ್ಟು ಏನಪ್ಪ ಅಂದರೆ ಇದು ಫಿಸಿಕಲ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಅಂಶಗಳು. ಫಿಸಿಕಲ್ ಡಿಫೆನ್ಸ್ ಅಂದರೆ ಥಾರ್ನ್ಸ್ ಆ್ಯಂಡ್ ಸ್ಪೈನ್ಸ್ ಮತ್ತು ಟ್ರೈಕೋಮ್ಸ್, ವ್ಯಾಕ್ಸಿಕ್ಯೂಟಿಕಲ್ ಮತ್ತು ಬಾರ್ಕ್. ಇವುಗಳನ್ನು ಯೂಸ್ ಮಾಡಿಕೊಂಡು ಸಸ್ಯಗಳು ಫಿಸಿಕಲಿ ತಮ್ಮನ್ನು ತಾವು ಡಿಫೆನ್ಸ್ ಮೋಡ್ನಲ್ಲಿ ಇಟ್ಕೊಂಡು ಜೀವಿಸ್ತವು. ನೆಕ್ಸ್ಟು ಇನ್ನು ಕೆಮಿಕಲ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿ ಇರುತ್ತೆ ಇವುಗಳಲ್ಲಿ? ಎರಡನೇದು ಕೆಮಿಕಲ್ ಡಿಫೆನ್ಸಸ್. ನೋಡಿ, ಕೆಮಿಕಲ್ ಡಿಫೆನ್ಸಸ್ನಲ್ಲಿ ಮೇನ್ ಬರ್ತಕ್ಕಂಥವು ಫಸ್ಟು ಟಾಕ್ಸಿನ್ಸು, ಸೆಕೆಂಡ್ ಒನ್ ಫೈಟೋಅಲೆಕ್ಸಿನ್ಸ್, ನೆಕ್ಸ್ಟು ರೆಸಿನ್ಸ್ ಆ್ಯಂಡ್ ಲ್ಯಾಟೆಕ್ಸ್. ಈ ಮೂರು ರೀತಿಯ ಕೆಮಿಕಲ್ಸ್ಗಳು ಏನಪ್ಪ ಅಂದ್ರೆ ಸಸ್ಯಗಳು ಪ್ರೊಡ್ಯೂಸ್ ಮಾಡುವುದಕ್ಕೆ ಮೂಲಕ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ತಾವೆ. ಏನಪ್ಪ ಅಂದರೆ ಈ ಟಾಕ್ಸಿನ್ಸ್ ಅಂದರೆ ಲೈಕ್ ನಿಕೋಟಿನ್. ಈ ನಿಕೋಟಿನ್ ಏನಪ್ಪ ಅಂತಂದರೆ ಕೆಲವೊಂದು ಜೀವಿಗಳಿಗೆ ಇದು ಏನಪ್ಪ ಅಂದರೆ ಪಾಯ್ಸನಸ್ ಆಗಿರುತ್ತೆ. ಕೆಲವೊಂದು ಪೆಸ್ಟ್ಸ್ಗಳಿಗೆ ಅದು ಈ ನಿಕೋಟಿನನ್ನು ಏನು ಮಾಡುತ್ತೆ ಅಂತ ರಿಲೀಸ್ ಮಾಡೋದ್ರಿಂದ ಆ ಬಗ್ ಆಗಲಿ ಆ ಪೆಸ್ಟ್ ಆಗಲಿ ಅದು ಸತ್ತೋಗುತ್ತೆ, ಅದಕ್ಕೇನು ಹಾರ್ಮ್ ಮಾಡೋದಿಲ್ಲ. ಇದು ಲೈಕ್ ಟಾಕ್ಸಿನ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಇನ್ನು ಫೈಟೋಅಲೆಕ್ಸಿನ್ಸ್ ಅಂತಂದರೆ ಇವು ಒಂದು ರೀತಿಯ ಕ್ವಿಕ್ ಕೆಮಿಕಲ್. ಇದು ಅಂದರೆ ಈಗ ಯಾವುದಾದ್ರೂ ಒಂದು ಸಸ್ಯಕ್ಕೆ ಯಾವುದೋ ಒಂದು ಬಗ್ ಆಗಲಿ ಪ್ರಾಣಿ ಆಗಲಿ ಬಂದು ಅದನ್ನು ಕಚ್ಚಿದಾಗ, ಅದಕ್ಕೆ ಗಾಯ ಮಾಡಿದಾಗ ಜಸ್ಟ್ ಕ್ವಿಕ್ಲಿ ಈ ಫೈಟೋಅಲೆಕ್ಸಿನ್ಸನ್ನು ರಿಲೀಸ್ ಮಾಡ್ತಾವೆ ಸಸ್ಯಗಳು. ಮಾಡಿದ ತಕ್ಷಣ ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ಆ ಒಂದು ಜೀವಿ, ಆ ಬಗ್ ಅಥವಾ ಪೆಸ್ಟ್ಸನ್ನ ಬಾಯಿಯನ್ನು ಅದು ಮೇನ್ಲಿ ಏನಪ್ಪ ಅಂತಂದರೆ ಆ ಒಂದು ಜೀವಿ ಕಚ್ಚಿದಾಗ ಆ ಸಸ್ಯದ ದೇಹದಲ್ಲಿ ಎಂಟರ್ ಆಗ್ತಕ್ಕಂತಹ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಆಗಿರಬಹುದು ಅಥವಾ ಯಾವುದೋ ಜರ್ಮ್ ಆಗಿರ್ಬೋದು, ಆ ಸಸ್ಯಕ್ಕೆ ಯಾವುದಾದ್ರೂ ಒಂದು ರೋಗವನ್ನು ತರ್ತಕ್ಕಂಥದ್ದು, ಇವುಗಳನ್ನು ಏನು ಮಾಡ್ತಾವೆ ಫೈಟೋಅಲೆಕ್ಸಿನ್ಸ್ಗಳು ಸಾಯಿಸ್ತಾವು. ಫೈಟೋಅಲೆಕ್ಸಿನ್ಸ್ಗಳು ಸಸ್ಯದ ದೇಹದಲ್ಲಿ ಎಂಟರ್ ಆಗ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಮತ್ತು ಜರ್ಮ್ಸ್ಗಳನ್ನು ಸಾಯಿಸಿ ಅವುಗಳನ್ನು ರಕ್ಷಣೆ ಮಾಡ್ತಾವೆ. ನೆಕ್ಸ್ಟು ರೆಸಿನ್ಸ್ ಮತ್ತು ಲೇಟೆಕ್ಸ್ ಅಂತಂದರೆ ಈಗ ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಎಕ್ಕೆ ಗಿಡ ಅಂತ ಬರ್ತಲ್ಲ, ಅದನ್ನು ಜಸ್ಟ್ ಒಂದು ಚೂರು ನಾವು ಮುರಿದ್ರೆ ಸಾಕು, ಬಿಳಿ ವೈಟ್ ಕಲರ್ದು ಏನಪ್ಪ ಅಂದರೆ ಒಂದು ಸ್ರವಿಕೆ ಬರುತ್ತೆ, ದ್ರವ ಬರುತ್ತೆ, ಲಿಕ್ವಿಡ್ ಬರುತ್ತೆ, ದಟ್ ಈಸ್ ಓನ್ಲಿ ದ ಲೇಟೆಕ್ಸ್. ಈ ರೆಸಿನ್ಸ್ ಅಂದರೆ ಅಂಟು.
ಅದೇ ಈ ಲೇಟೆಕ್ಸ್ ಮತ್ತು ಅಂಟುಗಳು ಸಸ್ಯಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತಾವೆ? ಇವು ಸ್ಟಿಕ್ಕಿ ಇರ್ತಾವೆ ಮೇನ್ಲಿ. ಸ್ಟಿಕ್ಕಿ ಇದ್ದು ಸಸ್ಯ ಅದು ಯಾವುದಾದ್ರೂ ಒಂದು ಪೆಸ್ಟ್ ಅದನ್ನು ಆ ಸಸ್ಯವನ್ನು ಕಚ್ಚಿದಾಗ ಅದರ ಮೌತನ್ನೇ ಇವು ಬ್ಲಾಕ್ ಮಾಡ್ತಾವೆ. ಇಲ್ಲ ಅಂತಂದರೆ ಕೆಲವೊಂದು ಬಾರಿ ಅದರ ಆಮೇಲೆ ಪೆಸ್ಟ್ಸ್ಗಳು ಮಾಡಿರ್ತಕ್ಕಂತಹ ಗಾಯವನ್ನು ಸಹ ಈ ರೆಸಿನ್ಸ್ ಮತ್ತು ಲೇಟೆಕ್ಸ್ಗಳು ಏನು ಮಾಡ್ತಾವೆ ಅಂದರೆ ಆ ವೂಂಡನ್ನು ಕ್ಲೋಸ್ ಮಾಡಿ ಸಸ್ಯದ ಗಾಯವನ್ನು ಕಡಿಮೆ ಮಾಡಿ ಆರಾಮಾಗಲಿಕ್ಕೆ ಹೆಲ್ಪ್ ಆಗ್ತದೆ. ಇದು ಇಷ್ಟು ಏನಪ್ಪ ಅಂದರೆ ಕೆಮಿಕಲ್ ಡಿಫೆನ್ಸಸ್, ದಟ್ ಈಸ್ ಟಾಕ್ಸಿನ್ಸ್, ಫೈಟೋಲೆಕ್ಸಿನ್ಸ್, ರೆಸಿನ್ಸ್ ಆ್ಯಂಡ್ ಲೇಟೆಕ್ಸಸ್. ನೆಕ್ಸ್ಟ್ ಮೋಡ್ ಏನಪ್ಪ ಅಂದ್ರೆ ಇಂಡೈರೆಕ್ಟ್ ಡಿಫೆನ್ಸಸ್. ಇದು ಒಂಥರ ಒಂಚೂರು ನಮಗೆ ಪರಿಚಯ ಇಲ್ಲದೆ ಇರತಕ್ಕಂಥ ಟಾಪಿಕ್ಕು. ಇಂಡೈರೆಕ್ಟ್ ಡಿಫೆನ್ಸಸ್. ಇಂಡೈರೆಕ್ಟ್ ಡಿಫೆನ್ಸಸ್ ಅಂದರೆ ಏನಪ್ಪ ಅಂದರೆ ಕೆಲವೊಂದು ಸಸ್ಯಗಳು ಬಾಡಿ ಗಾರ್ಡ್ಗಳನ್ನು ಇಟ್ಕೊಂಡಿರ್ತಾವಂತ. ಎಸ್, ನಿಜ. ಏನಪ್ಪ ಅಂದರೆ ಲೈಕ್ ಆ್ಯಂಟ್ಸ್ಗಳಾಗಿರ್ಬೋದು, ಇಲ್ಲ ಅಂತಂದರೆ ವ್ಯಾಸ್ಪ್ಸ್ಗಳಾಗಿರ್ಬೋದು, ಇವುಗಳನ್ನು ಇನ್ನೂ ಕೆಲವೊಂದು ಬೇರೆ ಬಗ್ಸ್ಗಳಾಗಿರ್ಬೋದು, ಅವುಗಳನ್ನು ಬಾಡಿ ಗಾರ್ಡ್ಗಳನ್ನಾಗಿ ಇಟ್ಕೊಂಡಿರ್ತಾವಂತ ಕೆಲವೊಂದಿಷ್ಟು ಸಸ್ಯಗಳು. ಇವೇನು ಮಾಡ್ತಾವಂತಂದ್ರೆ ಈ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಲೈಕ್ ವ್ಯಾಸ್ಪ್ಸ್ಗಳಾಗಿರ್ಬೋದು, ಈ ಬಗ್ಸ್ಗಳು ಈ ಒಂದು ಸಸ್ಯಕ್ಕೆ ಒಂದು ಫಿಸಿಕಲ್ ಬ್ಯಾರಿಯರ್ ಆಗಿ, ಅಂದರೆ ಯಾವುದೇ ಪ್ರಾಣಿ ಇಲ್ಲಿ ಇರುವೆಗಳದಾವಪ್ಪ, ಇಲ್ಲಿ ವ್ಯಾಸ್ಪ್ಸ್ ಅದಾವು, ನಾವು ಕಚ್ಚುತ್ತಾವು, ಹೋಗಬಾರ್ದು, ಲೈಕ್ ಆ ರೀತಿ ವಿಚಾರ ಜೀವಿಗಳಿಗೆ, ಬೇರೆ ಜೀವಿಗಳಿಗೆ, ಆ ಸಸ್ಯವನ್ನು ನಾಶ ಮಾಡೋ ಜೀವಿಗಳಿಗೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಬಾಡಿ ಗಾರ್ಡ್ಸ್ಗಳನ್ನು ಇಟ್ಕೊಂಡಿರ್ತಾವೆ ಕೆಲವೊಂದು ಸಸ್ಯಗಳು. ಬಾಡಿ ಗಾರ್ಡ್ಸ್ ಅಂತ ಫಾರ್ ಎಕ್ಸಾಂಪಲ್ ನಾವು ಬೆಸ್ಟ್ ತೊಗೋಬೇಕಂತಂದರೆ ಈ ಚಗಳಿ ಇರುವೆಗಳಂತ ಬರ್ತಾವೆ. ಚಗಳಿ ಇರುವೆಗಳು ಅಂತಂದರೆ ಇವು ಕೆಲವೊಂದಿಷ್ಟು ಸಸ್ಯಗಳಲ್ಲಿ ಆ ಎಲೆಗಳಲ್ಲಿನೇ ಒಂದು ಮನೆಯನ್ನು ಮಾಡಿಕೊಂಡು ಅಲ್ಲೇ ವಾಸ ಮಾಡ್ತಿರ್ತಾವೆ. ಲೈಕ್ ಅದರಿಂದ ಆ ಚಗಳೆ ಇರುವೆಗಳು ಇರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ, ಆ ಸಸ್ಯದ ಸಮೀಪ ಹೋಗೋದಿಲ್ಲ. ಎಸ್, ಲೈಕ್ ದಿಸ್ ಸಸ್ಯಗಳು ಈ ರೀತಿ. ಇನ್ನು ಲಾಸ್ಟ್ ಇಯರ್ KSET ಕ್ವಶನ್ ಪೇಪರ್ನಲ್ಲಿ ಒಂದು ಕ್ವಶನ್ ಕೇಳಿದ್ರು ಈ ಪ್ಲ್ಯಾಂಟ್ಸ್ ಡಿಫೆನ್ಸ್ ಸಿಸ್ಟಮ್ ಮೇಲೆ. ಅದೇನಂತಂದರೆ ಯಾವುದು ಫಸ್ಟ್ ಲೆವೆಲ್ನಲ್ಲಿ ಡಿಫೆನ್ಸ್ ಸಿಸ್ಟಮ್ ಆಗಿ ವರ್ಕ್ ಆಗುತ್ತೆ ಅಂಥೇಳಿ. ಲೈಕ್ ಅಂದ್ರೆ ಇವಾಗ ಹೇಳಿದ್ನಲ್ಲ, ಫಿಸಿಕಲ್ ಡಿಫೆನ್ಸಸ್, ಕೆಮಿಕಲ್ ಡಿಫೆನ್ಸಸ್, ಆಮೇಲೆ ಇಂಡೈರೆಕ್ಟ್ ಡಿಫೆನ್ಸಸ್. ಫಸ್ಟ್ ಲೈನ್ನಲ್ಲಿ ಸಸ್ಯಗಳಲ್ಲಿ ಡಿಫೆನ್ಸ್ ಮಾಡ್ತಕ್ಕಂಥವು ಅಂತಂದ್ರೆ ಫಿಸಿಕಲ್ ಡಿಫೆನ್ಸಸ್ ಸಿಸ್ಟಮ್ಸ್ಗಳು, ಲೈಕ್ ಥಾರ್ನ್ಸು, ಆಮೇಲೆ ಈ ಟ್ರೈಕೋಮ್ಸು, ವ್ಯಾಕ್ಸಿ, ಕಿಟ್ರಿಕಲ್, ಆಮೇಲೆ ಬಾರ್ಕ್ ಏನೈತಲ್ಲ, ಇದು ಮೇನ್ಲಿ ಫಸ್ಟ್ ಲೈನಲ್ಲಿ ಡಿಫೆನ್ಸ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ ಪ್ಲ್ಯಾಂಟ್ಸ್ಗಳಲ್ಲಿ. ಓಕೆ, ಥ್ಯಾಂಕ್ ಯು, ನಮಸ್ತೆ.